ಗ್ಯಾಸ್ ಸೋರಿಕೆ ಹೊತ್ತಿ ಉರಿದ ಗುಡಿಸಲು ಬೀದಿಗೆ ಬಿದ್ದ ಬಡವನ ಬದುಕು. ವಿಚಾರಣೆ ವೇಳೆ ತಪ್ಪಿಸಿಕೊಳ್ಳಲು ಪ್ಲಾನ್. ಕಾಕಿ ತೋರಿಸಿತು ತುಪಾಕಿ ರುಚಿ. ಕುಂಭಮೇಳ ಕಾಲ್ತುಳಿತ ಕೇಸ್. ಯುಪಿ ಸರ್ಕಾರದಿಂದ 1 ಕೋಟಿ ಪರಿಹಾರ. ಬೈಕ್ನಲ್ಲಿ ಬರ್ತಾರೆ, ಕುತ್ತಿಗೆಗೆ ಕೈ ಹಾಕ್ತಾರೆ, ಚಿನ್ನ ಕದ್ದು ಎಸ್ಕೇಪ್ ಆಗ್ತಾರೆ. ಮುಳ್ಳಯ್ಯನಗಿರಿಗೆ ವಿಸಿಟ್ ಮಾಡೋ ಪ್ರವಾಸಿಗರಿಗೆ 3 ದಿನ ಬಂದ್. ಯಾಕೆ ಅನ್ನೋದ್ರ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ರಾಯಚೂರು ತಾಲೂಕಿನ ಏಗನೂರು ಗ್ರಾಮದಲ್ಲಿ ಅಡುಗೆ ಸಿಲಿಂಡರ್ ಸ್ಫೋಟಗೊಂಡು ಟಿನ್ ಶೆಡ್ನಲ್ಲಿ ವಾಸಿಸುತ್ತಿದ್ದ ಕುಟುಂಬ ಬೀದಿಗೆ ಬಂದಿದೆ. ಗ್ರಾಮದ ನರಸಿಂಹಲು ಎಂಬುವವರ ಟಿನ್ ಶೆಡ್ ಬೆಂಕಿಗಾಹುತಿಯಾಗಿದೆ. ಟಿನ್ ಶೆಡ್ ಗುಡಿಸಲು ಪಕ್ಕದಲ್ಲಿ ಕಟ್ಟಿಹಾಕಿದ್ದ 5 ಕುರಿಗಳು ಸಜೀವ ದಹನವಾಗಿವೆ. ಗ್ಯಾಸ್ ಸೋರಿಕೆಯಾಗಿ ಹೊತ್ತಿಕೊಂಡ ಬೆಂಕಿಯಿಂದ ಅವಘಡ ನಡೆದಿದೆ. ಮನೆಯಲ್ಲಿದ್ದ ಪತಿ ಪತ್ನಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. 40,000 ನಗದು, 5 ಗ್ರಾಂ ಚಿನ್ನ, ಕಿವಿಯೋಲೆ, ಬೆಳ್ಳಿ ಕಾಲ್ಗೆಜ್ಜೆ, ದವಸ ಧಾನ್ಯ ಬೆಂಕಿಗಾಹುತಿಯಾಗಿವೆ. ಸ್ಥಳಕ್ಕೆ ದೌಡಾಯಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆಕಸ್ಮಿಕ ಬೆಂಕಿಯಿಂದ ಕುರಿಗಳು ಸಾವನ್ನಪ್ಪಿದ್ದು, ಲಕ್ಷಾಂತರ ರೂಪಾಯಿ ಹಾನಿ ಹಿನ್ನೆಲೆ ಪರಿಹಾರಕ್ಕಾಗಿ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಇನ್ನೊಂದು ಕಡೆ ದಾವಣಗೆರೆಯ ಹರಿಹರ ನಗರಸಭೆಯಿಂದ ಅತಿಕ್ರಮ ಕಟ್ಟಡಗಳ ತೆರವು ಮಾಡಲಾಗಿದೆ. ನಗರದ ರೈಲು ನಿಲ್ದಾಣಕ್ಕೆ ತೆರಳುವ ರಸ್ತೆ ಚರಂಡಿಗಳ ಮೇಲೆ ಕಟ್ಟಡಗಳು ನಿರ್ಮಿಸಿದ್ರು. ಅಲ್ಲಿದ್ದ ಕಟ್ಟಡಗಳ ಗೋಡೆ ಮೆಟ್ಟಿಲುಗಳನ್ನ ತೆರವು ಮಾಡಿದ್ದಾರೆ. ರಸ್ತೆ ಮೇಲೆ ಅಂಗಡಿಗಳನ್ನು ನಿರ್ಮಿಸಿದ್ದರಿಂದ ಬೈಕ್, ಬಸ್, ಆಟೋ ಸೇರಿದಂತೆ ಪಾದಚಾರಿಗಳಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇತ್ತು. ಈ ಸಂಬಂಧ ದೂರು ಕೇಳಿಬಂದ ಹಿನ್ನೆಲೆ ತೆರವು ಕಾರ್ಯಾಚರಣೆ ಮಾಡಲಾಗಿದೆ. ಗರುಡ ಗ್ಯಾಂಗ್ನ ನಟೋರಿಯಸ್ ರೌಡಿ ಇಸಾಕ್ ಕಾಲಿಗೆ ಗುಂಡೇಟು ಬಿದ್ದಿದೆ. ಉಡುಪಿ ಜಿಲ್ಲೆಯ ಹಿರಿಯಡ್ಕ ಸಮೀಪದ ಗುಡ್ಡೆ ಅಂಗಡಿ ಬಳಿ ಈ ಘಟನೆ ನಡೆದಿದೆ. ಆರೋಪಿಗಳನ್ನು ಹಾಸನದ ಚನ್ನರಾಯಪಟ್ಟಣದಿಂದ ಬಂಧಿಸಿ ಉಡುಪಿಗೆ ವಿಚಾರಣೆ ಕರೆದುಕೊಂಡು ಬರುವ ವೇಳೆ ಆರೋಪಿ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದಾನೆ. ಪೊಲೀಸರ ಮೇಲೆ ಹಲ್ಲೆ ನಡೆಸಿದ್ದಾನೆ. ಪ್ರಕರಣದಲ್ಲಿ 3 ಪೊಲೀಸರಿಗೆ ಗಾಯವಾಗಿದ್ದು ಕೆಎಂಸಿಯಲ್ಲಿ ಚಿಕಿತ್ಸೆ ನೀಡಿಸಲಾಗ್ತಾ ಇದೆ. ವಶದಲ್ಲಿರುವಂತಹ 3 ಆರೋಪಿಗಳ ವಿಚಾರಣೆ ಮುಂದುವರೆದಿದೆ. ಮೂತ್ರ ವಾಂತಿ ಬರ್ತಾ ಇದೆ ಅಂತ ಹೇಳಿ ಪರಾರಿಯಾಗಲು ಯತ್ನಿಸಿದ್ದ 3 ಪೊಲೀಸ್ ಸಿಬ್ಬಂದಿಗೆ ಕೆಎಂಸಿಯಲ್ಲಿ ಚಿಕಿತ್ಸೆ ಕೊಡಿಸಲಾಗಿದೆ. ಇನ್ನು ಕಲಬುರಗಿಯಲ್ಲಿ ವ್ಯಕ್ತಿಯೋರ್ವನನ್ನು ಮಾರಕಾಸ್ತ್ರಗಳಿಂದ ಕೊಚ್ಚಿ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ನಗರದ ಖಾದ್ರಿ ಚೌಕ್ ಬಳಿ ಘಟನೆ ನಡೆದಿದ್ದು, ಇಮ್ರಾನ್ ಸೈಯದ್ 28 ವರ್ಷ ಹತ್ಯೆಯಾದಂತಹ ವ್ಯಕ್ತಿ ಅಂತ ಗುರುತಿಸಲಾಗಿದೆ. ಮನೆಗೆ ತೆರಳುವಾಗ ಬೈಕನ್ನು ಅಡ್ಡಗಟ್ಟಿ ಮಾರಕಾಸ್ತ್ರದಿಂದ ಕೊಚ್ಚಿ ಹತ್ಯೆಗೈದಿದ್ದಾರೆ ಎನ್ನಲಾಗಿದೆ. ಇನ್ನು ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ಮರ್ಡರ್ ಮಾಡಿದ್ದಾರೆ ಎಂಬಂತಹ ಶಂಕೆ ಕೂಡ ವ್ಯಕ್ತವಾಗಿದೆ. ದೆಹಲಿಯ ವಸಂತ ಕುಂಜನ ಮಹಿಪಾಲಪುರದಲ್ಲಿ ಇಂಗ್ಲೆಂಡ್ ಮೂಲದ ಯುವತಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದಿದೆ. ನಿನ್ನೆ ತಡರಾತ್ರಿ ಘಟನೆ ನಡೆದಿದ್ದು, ಈ ಸಂಬಂಧ ಮಯೂರ್ ವಿಹಾರ್ ನಿವಾಸಿ ಕೈಲಾಶ್ ಮತ್ತು ವಾಸಿಂನನ್ನ ಪೊಲೀಸರು ಬಂಧಿಸಿದ್ದಾರೆ. ಸಂತ್ರಸ್ತ ಯುವತಿ ಮತ್ತು ಕೈಲಾಶ್ ಸೋಷಿಯಲ್ ಮೀಡಿಯಾ ಸ್ನೇಹಿತರಾಗಿದ್ರು. ಕೈಲಾಶ್ ರೀಲ್ಸ್ ಮೂಲಕ ಆಕ್ಟಿವ್ ಆಗಿದ್ದ. ಈ ನಡುವೆ ಸಂತ್ರಸ್ತೆ ಭಾರತದ ಪ್ರವಾಸಕ್ಕೆ ಆಗಮಿಸಿದ್ಲು. ಗೋವಾದಲ್ಲಿ ಭೇಟಿಯಾಗೋಕೆ ಕೈಲಾಶ್ಗೆ ಹೇಳಿದ್ಲು. ಗೋವಾದಲ್ಲಿ ಭೇಟಿಯಾಗೋಕೆ ಸಾಧ್ಯ ಇಲ್ಲ ಅಂದಾಗ ಕೈಲಾಶ್ ಭೇಟಿಗೆ ದೆಹಲಿಗೆ ಬಂದಿದ್ಲು. ಯುವತಿಯನ್ನ ಭೇಟಿ ಮಾಡೋಕೆ ವಾಸಿಂ ಜೊತೆಗೆ ಕೈಲಾಶ್ ತೆರಳಿದ್ದ. ರಾತ್ರಿ ಪಾರ್ಟಿ ಬಳಿಕ ಯುವತಿ ಜೊತೆಗೆ ರೂಮ್ಗೆ ಕೈಲಾಶ್ ತೆರಳಿದ್ದ. ಈ ವೇಳೆ ಮದ್ಯದ ಅಮಲಿನಲ್ಲಿ ಅತ್ಯಾಚಾರ ಎಸಗಿದ್ದಾನೆ. ಯುವತಿ ಕಿರುಚುತ್ತಿದ್ದಂತೆ ವಾಸಿಂನ ಕೋಣೆಗೆ ಕರೆಸಿಕೊಂಡಿದ್ದಾನೆ. ಸದ್ಯ ಯುವತಿಯನ್ನ ಫೋರ್ಟಿಸ್ ಆಸ್ಪತ್ರೆಗೆ ದಾಖಲಿಸಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿದೆ. ಆರೋಪಿಗಳನ್ನ ಬಂಧಿಸಲಾಗಿದ್ದು, ಬ್ರಿಟಿಷ್ ಹೈಕಮಿಷನ್ಗೂ ಪೊಲೀಸರು ಮಾಹಿತಿಯನ್ನ ರವಾನೆ ಮಾಡಿದ್ದಾರೆ. ಪ್ರಯಾಗರಾಜ್ನ ಮಹಾಕುಂಭಮೇಳದಲ್ಲಿ ಸಂಭವಿಸಿದ ಕಾಲ್ತುಳಿತ ಪ್ರಕರಣದಲ್ಲಿ ಬೆಳಗಾವಿಯ 4 ಮೃತಪಟ್ಟಿದ್ದರು. ಇದೀಗ 4 ಕುಟುಂಬಸ್ಥರಿಗೆ ತಲಾ 25 ಲಕ್ಷ ರೂಪಾಯಿನಂತೆ 1 ಕೋಟಿ ರೂಪಾಯಿ ಪರಿಹಾರವನ್ನು ಉತ್ತರ ಪ್ರದೇಶ ಸರ್ಕಾರ ನೀಡಿದೆ. ಜನವರಿ 29ರಂದು ಮೌನಿ ಅಮಾವಾಸ್ಯೆ ಪ್ರಯುಕ್ತ ಪುಣ್ಯ ಸ್ನಾನದ ವೇಳೆ ಕಾಲ್ತುಳಿತ ಸಂಭವಿಸಿತ್ತು. ಈ ಕಾಲ್ತುಳಿತ ದುರಂತದಲ್ಲಿ ಬೆಳಗಾವಿ ಮೂಲದ ಜ್ಯೋತಿ ಹತ್ತರವಾಠ, ಮೇಘ ಹತ್ತರವಾಠ, ಅರುಣಾ ಕೋಪರ್ಡೆ, ಮಹಾದೇವಿ ಬಾವನೂರ ಮೃತಪಟ್ಟಿದ್ರು. ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಜನವರಿ 29ರಂದು ಮೃತರ ಕುಟುಂಬಸ್ಥರಿಗೆ ತಲಾ 25 ಲಕ್ಷ ರೂಪಾಯಿ ಪರಿಹಾರ ನೀಡೋದಾಗಿ ಘೋಷಿಸಿದ್ರು. ಪರಿಹಾರ ಘೋಷಿಸಿದಂತೆ ಕಾಲ್ತುಳಿತ ಸಂಭವಿಸಿದ 40 ದಿನಗಳ ಬಳಿಕ ಪರಿಹಾರ ಬಿಡುಗಡೆ ಮಾಡಿದೆ. ಉತ್ತರ ಪ್ರದೇಶ ಸರ್ಕಾರದಿಂದ ಬೆಳಗಾವಿ ಡಿಸಿ ಮೊಹಮ್ಮದ್ ರೋಷನ್ ಅಕೌಂಟ್ಗೆ ಹಣ ಜಮೆಯಾಗಿದೆ. ಈ ಕುರಿತು ಸ್ವತಃ ಡಿಸಿ ಮಾಹಿತಿ ಹಂಚಿಕೊಂಡಿದ್ದು, ಕುಟುಂಬಸ್ಥರ ಬ್ಯಾಂಕ್ ಖಾತೆಗೆ ಆರ್ಟಿಜಿಎಸ್ ಮೂಲಕ ಪರಿಹಾರ ಮೊತ್ತ ಜಮೆಯಾಗಿದೆ. 4 ತಲಾ 25 ಲಕ್ಷ ರೂಪಾಯಿಯಂತೆ 1 ಕೋಟಿ ರೂಪಾಯಿ ಪರಿಹಾರ ವಿತರಣೆಯಾಗಿದ್ದು, ರಾಜ್ಯ ಸರ್ಕಾರದಿಂದಲೂ ಪರಿಹಾರ ನೀಡುವಂತೆ ಜಿಲ್ಲಾಡಳಿತದಿಂದ ವರದಿ ರವಾನಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಬೆಂಗಳೂರಿನ ಸಂಚಾರ ನಾಡಿ ಬಿಎಂಟಿಸಿ ಇದೀಗ ನಗರದಲ್ಲಿ ಆತಂಕ ಹುಟ್ಟಿಸಿದೆ. ಚಾಲಕರ ಡೇಂಜರಸ್ ಡ್ರೈವಿಂಗ್ ಅಮಾಯಕರನ್ನ ಬಲಿ ಪಡಿತಾ ಇದೆ. ಕಳೆದ ಫೆಬ್ರವರಿ ತಿಂಗಳಲ್ಲಿ 4ರನ್ನ ಬಲಿ ಪಡೆದ ಕಿಲ್ಲರ್ ಬಿಎಂಟಿಸಿ ನಗರದಲ್ಲಿ ವಾಹನ ಸವಾರರಿಗೆ, ಪಾದಚಾರಿಗಳಿಗೆ ಯಮನಂತೆ ಕಾಡ್ತಿದೆ. ಸಿಗ್ನಲ್ ಜಂಪ್ ಮಾಡ್ತಾ, ಫೋನ್ನಲ್ಲಿ ಮಾತಾಡ್ತಾ, ಯಾವುದೇ ಇಂಡಿಕೇಟರ್ಸ್ ಹಾಕದೆ ರಸ್ತೆಯಲ್ಲಿ ಎರ್ರಾಬಿರ್ರಿ ಓಡಿಸಿ ಅಪಘಾತಗಳನ್ನ ಮಾಡ್ತಿದ್ದಾರೆ. ಈ ಬಿಎಂಟಿಸಿ ಬಸ್ಗಳ ಪಕ್ಕದಲ್ಲಿ ಸಂಚಾರ ಮಾಡೋಕೆ ಇತರೆ ವಾಹನ ಸವಾರರು ಭಯ ಪಡುವಂತಾಗಿದೆ. ನಗರದಲ್ಲಿ ರ್ಯಾಶ್ ಡ್ರೈವ್ ಮಾಡ್ತಾ ಬೈಕ್
ಸವಾರರ ಜೊತೆ ಗಲಾಟೆ, ಸಿಗ್ನಲ್ ಜಂಪ್ ಮಾಡಿ ಸಾರ್ವಜನಿಕರ ಜೊತೆ ಛೀಮಾರಿ ಹಾಕಿಸಿಕೊಳ್ಳುವುದು ಬಿಎಂಟಿಸಿ ಚಾಲಕರಿಗೆ ಸಾಮಾನ್ಯವಾಗಿ ಬಿಟ್ಟಿದೆ. ರಸ್ತೆ ಅಪಘಾತಗಳನ್ನು ತಡೆಗಟ್ಟಬೇಕಾದ ಬಿಎಂಟಿಸಿ ನಿಗಮ ಘಟನೆಗಳ ಬಗ್ಗೆ ಸಮರ್ಥನೆ ಮಾಡಿಕೊಳ್ತಾ ಇದೆ ಹೊರತು ಅನಾಹುತಗಳನ್ನು ತಡೆಯುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಿಲ್ಲ. ನಿತ್ಯ 1 ಲಕ್ಷಕ್ಕೂ ಅಧಿಕ ಟ್ರಿಪ್ಗಳಲ್ಲಿ ಬಿಎಂಟಿಸಿ ಬಸ್ಗಳ ಸಂಚಾರ ಆಗುತ್ತೆ. ಡಿಪೋಗಳಿಂದ ಬಸ್ಗಳು ಹೊರಬರುವ ವೇಳೆ ಸರಿಯಾದ ನಿರ್ವಹಣೆ ಇಲ್ಲದೆ ಅಲ್ಲಲ್ಲಿ ಕೈ ಕೊಡೋದರ ಜೊತೆಗೆ ಬ್ರೇಕ್ ಹಿಡಿಯದೆ ಅಪಘಾತಗಳು ಆಗ್ತಿವೆ. ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿ ಪ್ರವಾಸಕ್ಕೆ ತೆರಳೋ ಟೂರಿಸ್ಟ್ಗಳೇ ಎಚ್ಚರ. ಮಾರ್ಚ್ 15ರಿಂದ 17ರವರೆಗೂ 3 ದಿನಗಳ ಕಾಲ ಚಂದ್ರದ್ರೋಣ ಪರ್ವತ ಸಾಲಿನಲ್ಲಿ ಪ್ರವಾಸಿಗರ ನಿರ್ಬಂಧವನ್ನು ಹೇರಲಾಗಿದೆ. ದತ್ತಪೀಠ, ಮುಳ್ಳಯ್ಯನಗಿರಿ, ಸೀತಾಳಯ್ಯನಗಿರಿ, ಗಾಳಿಕೆರೆ, ಮಾಣಿಕ್ಯಧಾರ, ಝರಿಫಾಲ್ಸ್ ತಾಣಗಳು ಬಂದ್ ಮಾಡಿ ಜಿಲ್ಲಾಡಳಿತ ಆದೇಶ ಹೊರಡಿಸಿದೆ. ಗಿರಿಸಾಲಿನ ಹೋಮ್ ಸ್ಟೇ ರೆಸಾರ್ಟ್ನಲ್ಲಿ ಬುಕ್ಕಿಂಗ್ ಆದವ್ರಿಗೆ ಮಾತ್ರ ಅವಕಾಶ ಇರುತ್ತೆ. ಸ್ಥಳೀಯರಿಗೆ ಈ ಆದೇಶ ಅನ್ವಯಿಸೋದಿಲ್ಲ. ಇನ್ನು ಉರುಸ್ಗೆ ಬರುವಂತಹ ಭಾರಿ ವಾಹನಗಳ ನಿಷೇಧವನ್ನು ಹೇರಿ ಡಿಸಿ ಮೀನಾ ನಾಗರಾಜ್ ಆದೇಶವನ್ನು ಹೊರಡಿಸಿದ್ದಾರೆ. ಇನ್ನು ಹಾಸನದಲ್ಲಿ ಕಾಡಾನೆಯನ್ನು ಕಂಡು ಕಾರು ಚಾಲಕ ಗ್ರೇಟ್ ಎಸ್ಕೇಪ್ ಆಗಿದ್ದಾನೆ. ದೈತ್ಯಾಕಾರದ ಒಂಟಿ ಸಲಗವೊಂದು ಬೇಲೂರು ತಾಲೂಕಿನ ಕಾನಹಳ್ಳಿ ರಸ್ತೆಗೆ ಬಂದಿತ್ತು. ಒಂಟಿ ಸಲಗವನ್ನು ಕಂಡ ಕೂಡಲೇ ಕಾರನ್ನು ನಿಲ್ಲಿಸಿದ ಚಾಲಕ ಈ ವೇಳೆ ಕಾರಿನ ಕಡೆಗೆ ಒಂಟಿ ಸಲಗ ಅಟ್ಯಾಕಿಂಗ್ ಮುಂದಾಗಿದೆ. ಕೂಡಲೇ ಕಾರನ್ನು ರಿವರ್ಸ್ ತೆಗೆದುಕೊಂಡು ಕಾಡಾನೆ ದಾಳಿಯಿಂದ ಗ್ರೇಟ್ ಎಸ್ಕೇಪ್ ಆಗಿದ್ದಾನೆ. ಈ ದೃಶ್ಯ ಹಾಸನದೆಲ್ಲೆಡೆ ವೈರಲ್ ಆಗ್ತಿದೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಬಾಹ್ಯಾಕಾಶ ಡಾಕಿಂಗ್ ಪ್ರಯೋಗ ಕಾರ್ಯಾಚರಣೆಯ ಭಾಗವಾಗಿರುವ 2 ಉಪಗ್ರಹಗಳನ್ನು ಅನ್ಡಾಕ್ ಮಾಡುವ ಕಾರ್ಯವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಇದು ಭಾರತದ ಬಾಹ್ಯಾಕಾಶ ಪರಿಶೋಧನಾ ಪ್ರಯಾಣದಲ್ಲಿ ಮಹತ್ವದ ಸಾಧನೆಯಾಗಿದೆ. ಅನ್ಡಾಕಿಂಗ್ ಪ್ರಕ್ರಿಯೆಯು ಘಟನೆಗಳ ನಿಖರವಾದ ಅನುಕ್ರಮವನ್ನು ಒಳಗೊಂಡಿತ್ತು. ಇದು SDX-01 ಮತ್ತು SDX-02 ಉಪಗ್ರಹಗಳ ಪ್ರತ್ಯೇಕತೆಯಲ್ಲಿ ಕೊನೆಗೊಂಡಿತು. ಅನ್ಡಾಕಿಂಗ್ ಪ್ರಕ್ರಿಯೆಯ ಪ್ರಮುಖ ಹಂತಗಳಲ್ಲಿ SDX-2ನ ಯಶಸ್ವಿ ವಿಸ್ತರಣೆ, ಕ್ಯಾಪ್ಚರ್ ಲಿವರ್ 3ಯ ಯೋಜಿತ ಬಿಡುಗಡೆ ಮತ್ತು SDX-2ನಲ್ಲಿ ಕ್ಯಾಪ್ಚರ್ ಲಿವರ್ ಅನ್ನು ಬೇರ್ಪಡಿಸುವುದು ಸೇರಿವೆ. ಜನವರಿಯ ಆರಂಭದಲ್ಲಿ ನಡೆದ ಡಾಕಿಂಗ್ ಪ್ರಕ್ರಿಯೆಯು ನಿಖರವಾದ ಕುಶಲತೆಯನ್ನು ಒಳಗೊಂಡಿತ್ತು. ಇದರಲ್ಲಿ ಉಪಗ್ರಹಗಳು 15 ಮೀಟರ್ ದೂರದಿಂದ ಕೇವಲ 3 ಮೀಟರ್ ದೂರಕ್ಕೆ ಪರಸ್ಪರ ಸಮೀಪಿಸಿದ್ವು. ನಂತರ ಸುರಕ್ಷಿತ ಡಾಕಿಂಗ್ಗೆ ಒಳಗಾದವು. ಇಂತಹ ಸಾಧನೆ ಮಾಡಿದ ವಿಶ್ವದ 4ನೇ ದೇಶ ಭಾರತವಾಗಿದ್ದು, ಅಮೆರಿಕ, ರಷ್ಯಾ, ಚೀನಾ ಮಾತ್ರ ಈ ಸಾಧನೆ ಮಾಡಿದ್ವು.